ಮುಂದಿನ ರಾಶಿ ವೃಷಭ ರಾಶಿಯ ಫಲಾಫಲ ಹೇಗಿದೆ? ವೃಷಭ ರಾಶಿಯ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ ಈ ರಾಶಿಯವರಿಗೆ ಈಗ ಭಾಳಷ್ಟು ಶುಭ ಕಾಲ, ಒಳ್ಳೆಯ ಕಾಲ. ಇದರಲ್ಲೇ ಬರ್ತಕ್ಕಂಥ ಸಾಹಿತಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಸಿನಿಮಾ ನಟರಿರ್ಬೋದು, ಕಲಾವಿದರಿರ್ಬೋದು, ಹಾಗೆ ವಸ್ತುಗಳನ್ನು ಒಳ್ಳೆಯ ಸುಗಂಧಿತ ವಸ್ತುಗಳನ್ನು ಮಾರ್ತಕ್ಕಂಥವ್ರು ಇರ್ಬೋದು, ಧರ್ಮಚಿಂತಕರಿರ್ಬೋದು, ಇವರಿಗೆಲ್ಲ ಸಾಕಷ್ಟು ಶುಭ ಕಾಲ. ಯಾಕೆಂದರೆ ಗುರುಬಲ ಬರ್ತಾ ಇದೆ. ಈ ವರ್ಷದಲ್ಲಿ ಗುರು 1ರಿಂದ 2ಕ್ಕೆ ಬರ್ತಾನೆ, ಶನಿ 10ರಿಂದ 11ಕ್ಕೆ ಬರ್ತಾನೆ. ಶನಿ ಬಲನೂ ಇದೆ, 11ರ ಶನಿ ಅಂದರೆ ಶುಭ. ಗುರುಬಲ ಬರ್ತಾ ಇದೆ, ಶನಿ ಬಲ ಬರ್ತಾ ಇದೆ, ರಾಹು 11ರಿಂದ 10ಕ್ಕೆ ಬರ್ತಾನೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ. ಉದ್ಯೋಗದಲ್ಲಿ ತಾಳ್ಮೆಯಿಂದ ಇರಿ, ಸಹನೆಯಿಂದ ಇರಿ. ಕೋಪತಾಪಗಳಿಗೆ ಹೆಚ್ಚು ಆವೇಶವನ್ನು ಒಳಗಿಸ್ಕೊಂಡ್ರೆ ಉದ್ಯೋಗ ಕಳ್ಕೊಂಡ್ಬಿಡ್ತೀರಿ. ಯಾಕೆಂದರೆ ರಾಹು, ಹಾಗೆಯೇ ಕೇತು 5ರಿಂದ 4ಕ್ಕೆ ಸಿಂಹರಾಶಿ ಅಗ್ನಿತತ್ವಕ್ಕೆ ಬರ್ತಾ ಇದ್ದಾನೆ. ತಾಯಿ ಆರೋಗ್ಯ ಇರ್ಬೋದು, ಕುಟುಂಬದವರ ಆರೋಗ್ಯ ಇರ್ಬೋದು, ಇವರ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಆದರೆ ಆರ್ಥಿಕ ಯೋಗ ಚೆನ್ನಾಗಿರುತ್ತೆ, ಹಣಕಾಸಿನ ವಿಷಯ ಚೆನ್ನಾಗಿರುತ್ತೆ, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಹಳೆ ಹೂಡಿಕೆ ಮಾಡಿದ್ದೀರಾ, ಅದರಿಂದ ಶುಭ ಆಗುತ್ತೆ. ಈಗಾಗಲೇ ಇನ್ವೆಸ್ಟ್ ಮಾಡಿದ್ದೀರಾ, ರೈತರನ್ನು ಸೇರಿಸ್ಕೊಂಡು ಅವ್ರಿಗೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಸ್ಥೆಗಳು ಚೆನ್ನಾಗಿರುತ್ತೆ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಕಂಟಕಗಳು ಎದುರಾಗೋದು. ಕುಟುಂಬದಲ್ಲಿ ಪರಿಪೂರ್ಣ ಸಹಕಾರ ಇರುತ್ತೆ. ಮನೆಯಲ್ಲಿ ಮಕ್ಕಳಿಗೋ, ಹೆಂಡತಿಗೋ ಅಥವಾ ಗಂಡನಿಗೋ ಅವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಪ್ಯಾಕೇಜ್ ಚೇಂಜ್ ಆಗೋದೆ, ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಶುಭದ ಫಲಗಳು ಕೂಡ ಇರ್ತಕ್ಕಂಥ ಸಾಧ್ಯತೆ ಇವರಿಗೆ ಇರುತ್ತೆ. ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ನೀವೇನೋ ಯೋಜನೆ ಹಾಕ್ಕೊಂಡಿದ್ದೀರಾ, ಅದಕ್ಕೆ ಮನ್ನಣೆ ಸಿಗುತ್ತೆ. ಆರೋಗ್ಯ ಹೇಗೆ? ಆರೋಗ್ಯದ ವಿಷಯದಲ್ಲಿ ಇವರಿಗೆ ಅಂತಹ ಒಂದು ದೊಡ್ಡ ಡೇಂಜರಸ್ ಆರೋಗ್ಯದ ಸಮಸ್ಯೆ ಇರೋದಿಲ್ಲ. ಈಗಾಗಲೇ ಇರ್ತಕ್ಕಂಥ ಸಮಸ್ಯೆಗಳ ಕಡೆ ಸ್ವಲ್ಪ ಗಮನವನ್ನು ಕೂಡ ಕೊಟ್ಟರೆ ಒಳ್ಳೆಯದು. ಈಗಾಗಲೇ ನಿಮಗಿದೆ, ಹಾಗಾಗಿ ಅಂತಹ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ, ಬೇರೆದೇನೂ ಇಲ್ಲ. ಆದರೆ ಒಂದರ ವಿಷಯದಲ್ಲೂ ಕೂಡ ಹೇಳಬೇಕು, ಸ್ವಲ್ಪ ವಾಹನದ ವಿಷಯದಲ್ಲಿ ಜಾಗ್ರತೆ. ಈ ವರ್ಷದಲ್ಲಿ ವಾಹನದ ವಿಷಯ ಜಾಗೃತಿಯಾಗಿರಿ. ಒಂದು ಭಗವಂತನ ಸ್ಮರಣೆ ಮಾಡ್ಕೊಂಡು ವೆಹಿಕಲ್ ಹತ್ತಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರಿಗೆ ಲಲಿತಾ ಸಹಸ್ರನಾಮ, ದೇವಿಯ ಸ್ತೋತ್ರ, ದೇವಿಯ ದರ್ಶನ, ಲಕ್ಷ್ಮಿಯ ದರ್ಶನ, ಅಥವಾ ನಿಮಗೆ ಇಷ್ಟವಾದ ಗಂಗಮ್ಮ ಇರ್ಬೋದು, ಯಲ್ಲಮ್ಮ ಇರ್ಬೋದು, ತಾಯಿ ಎಲ್ಲವೂ ಕೂಡ ಒಂದೇ. ಕಾರ್ತಿಕೇಯನ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೋಬೇಕು. ಸುಬ್ರಹ್ಮಣ್ಯನ ದರ್ಶನ ಮತ್ತು ದೇವಿಯ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಪರಿಹಾರ ಮಂತ್ರ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣಿ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯನೂ ಹೇಳ್ಕೊಬೋದು, ವರ್ಷ ಪೂರ್ತಿ ಹೇಳ್ಕೊಬೋದು, ಪ್ರತಿನಿತ್ಯ ಹೇಳ್ಕೊಬೋದು. ಪ್ರತಿನಿತ್ಯ ಹೇಳ್ಕೊಂಡಾಗಲೂ ಕೂಡ ಕಂಟಕಗಳಿಂದ ದೂರ ಆಗ್ತೀರಾ. ಆದಾಯ ಮತ್ತು ಖರ್ಚು ಬಹಳಷ್ಟು ಒಳ್ಳೆಯ ಯೋಗ ಈ ವರ್ಷ ನಿಮಗೆ. ಆದಾಯ 11, ಖರ್ಚು 5 ಆಗುತ್ತೆ. ತುಂಬಾ ಒಳ್ಳೆಯ